ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆನ್ನೆ ಹೇಳಿದ್ದೆ ಅಲ್ವಾ, ನಾನು ಇವಾಗ 2 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಹೋಮ್ ಫುಡ್ಡಲ್ಲೇ. ಅದು ಯಾವ ಥರ ಡೈಲಿ ರೊಟೀನ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಅಂತ. ಅಂದರೆ ಡೈಲಿ ಸೇಮ್ ಫುಡ್ಡೇ ಇರೋದಿಲ್ಲ, ಯಾಕೆಂದರೆ ನಾನು ಮನೆ ಊಟದಲ್ಲೇ ಅಂದರೆ ಎಕ್ಸ್ಟ್ರಾ ಏನು ತರದಲ್ಲೇ ಪ್ರೋಟೀನಿಗೆ ಮಾತ್ರ ತೊಗೋತೀನಿ. ಅದೇ ಪೌಡರ್ ಅಲ್ಲ, ಅದು ಯಾವ ಥರ ನಾನು ಮೀಲ್ಸ್ನ ಬ್ಯಾಲೆನ್ಸ್ ಮಾಡ್ತೀನಿ, ಎಷ್ಟೆಷ್ಟು ಲಿಮಿಟಲ್ಲಿ ತೊಗೋತೀನಿ, ನೈಟ್ ಏನೇನು ತೊಗೋತೀನಿ ಅಂತ ತೋರಿಸ್ತೀನಿ ಅಂತ ಹೇಳಿದಲ್ವ. ಸೊ ಇವತ್ತು ಆ ರೊಟೀನ ತೋರಿಸ್ತಾ ಇದ್ದೀನಿ. ಪ್ರೆಸೆಂಟ್ ಇವತ್ತಿಗೆ ನನ್ನ ವೆಯ್ಟು 58.85, ಅಂದರೆ 58 kg 850 ಗ್ರಾಮ್ ಇದೆ. ನಾನು ಸಡನ್ ವೆಯ್ಟ್ ಗೇನ್ ಆದಾಗಿದ್ದು, ಅಂದರೆ ಈಗ ಮತ್ತೆ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದ್ದಿದ್ದು 62.5 ನಾನು ಸ್ಟಾರ್ಟ್ ಮಾಡಿದ್ದು. ಒಂದೊಂದು ದಿನ ಮಿಸ್ ಆಗುತ್ತೆ ಮಧ್ಯದಲ್ಲಿ, ಆಮೇಲೆ ಡೈಲಿ ವೆಯ್ಟ್ ಲಾಸ್ ಆಗುತ್ತೆ ಅಂತ ಇಲ್ಲ. ಒಂಚೂರು ಏರುಪೇರು ಆದಾಗ ಫುಡ್ಡಲ್ಲಿ ಕಮ್ಮಿ ಜಾಸ್ತಿ ಆಗುತ್ತೆ, ಇಲ್ಲ ಅಷ್ಟೇನೂ ಇರುತ್ತೆ. ಬಟ್ 2 kg ವೆಯ್ಟ್ ಲಾಸ್ ಆಗಿದೆ. ಇವಾಗ ಬಂದು ಅದಕ್ಕೆ ನಾನು ಏನೇನು ತೊಗೋತೀನಿ ಅಂತ ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ವೆಯ್ಟ್ ಚೆಕ್ ಮಾಡ್ತೀನಿ. ವೆಯ್ಟ ನಾನು 2 times ಚೆಕ್ ಮಾಡ್ತೀನಿ, ಓಕೆನಾ. ಅದೊಂಥರ ಮನಸ್ಸಿಗೆ ನೈಟ್ ಒಂದು ಸಲ ಚೆಕ್ ಮಾಡ್ತೀನಿ. ಈಗ ಏನು ಅಂದರೆ, ನೈಟ್ ನಾವು ವೆಯ್ಟ್ ಚೆಕ್ ಮಾಡ್ತೀವಲ್ವ, ಅಲ್ಲಿಗಿಂತ ಬೆಳಗ್ಗೆ ವೆಯ್ಟಿಗೆ 1 kg ಡಿಫ್ರೆಂಟ್ ಇರುತ್ತೆ. ಯಾಕೆಂದರೆ ನಾವು ಬೆಳಗ್ಗೆನೇ ತಿಂದಿರ್ತೀವಿ, ಕುಡ್ದಿರ್ತೀವಿ. ಅದಕ್ಕೆ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಏನು ವೆಯ್ಟ್ ಚೆಕ್ ಮಾಡ್ತೀವಿ ಅದು ಕರೆಕ್ಟ್ ವೆಯ್ಟು ನಮ್ಮದು. ಬೆಳಗ್ಗೆ ಎದ್ದ ತಕ್ಷಣ ವಾಶ್ರೂಮ್ಗೆ ಹೋಗೋದು ನಾವು ಏನು ವೆಯ್ಟ್ ಚೆಕ್ ಮಾಡ್ತೀವಿ ಅದೇ ನಮ್ಮ ಪ್ರೆಸೆಂಟ್ ಕರೆಕ್ಟ್ ವೆಯ್ಟ್ ಆಗಿರುತ್ತೆ. ಸೊ ಆ ವೆಯ್ಟಲ್ಲಿ ನಂದು ಇವತ್ತು 58.85 ಇದೆ. 62ಗೆ ಹೋದಾಗ ನಿಜ ಭಯ ಆಗಿತ್ತು, ಯಪ್ಪ ಮತ್ತೆ ಹಂಗೆ ಆಗ್ಬಿಡ್ತೀನ ಅಂತ. ಯಾಕೆಂದರೆ ಮತ್ತೆ ಹರ್ಬಲ್ ಲೈಫ್ ತೊಗೊಳೋದಕ್ಕೆ ಇಷ್ಟ ಇದೆ, ಪ್ರಾಡಕ್ಟ್ ಇಷ್ಟ ಇದೆ, ಅದು ಇಷ್ಟ ಇಲ್ಲ ಅಂತ ಅಲ್ಲ. ಬಟ್ ಅಲ್ಲಿಗೆ ತಗೋತೀನಿ ಅಂತ ಅಂದರೆ ಅಮೌಂಟ್ ಬೇಕಲ್ವ, ಅಷ್ಟೊಂದು ಅಮೌಂಟ್ ಇವಾಗ ಸದ್ಯಕ್ಕಿಲ್ಲ ನನ್ನ ಹತ್ರ. ಸೊ ಹಂಗಾಗಿ ಅದನ್ನ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀನಿ. ಮನೆ ಫುಡ್ಡಲ್ಲೇ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂತ. ಅದೇ ಯಾವ್ಯಾವ ಥರ ಮಾಡ್ಕೋತೀನಿ ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ. ಬೆಳಗ್ಗೆ ಎದ್ದ ತಕ್ಷಣ ವಾಶ್ರೂಮ್ಗೆ ಹೋಗ್ಬಂದು ವೆಯ್ಟ್ ಚೆಕ್ ಮಾಡಿದ್ಮೇಲೆ 1 ಲೋಟ ನಾರ್ಮಲ್ ವಾಟರ್ನ ಕುಡಿತೀನಿ. ನಾವು ಡೈರೆಕ್ಟ್ ಬಿಸಿನೀರು ಕುಡಿಯೋದಕ್ಕಿಂತ ಮುಂಚೆ 1 ಲೋಟ ನಾರ್ಮಲ್ ವಾಟರ್ನ ಕುಡಿತೀನಿ. ಅದಾದಮೇಲೆ ಬಿಸಿನೀರು ಕುಡಿಬೇಕಾದ್ರೆ, ಸ್ವಲ್ಪ ಶೀತ ಆಗಿದೆ, ಬಿಸಿನೀರು ಅಂದರೆ ಶುಂಠಿನ ಮಾತ್ರ ಕುದಿಸ್ಬಿಟ್ಟು ಒಂದಿನ ಅದನ್ನು ಕುಡಿತೀನಿ. ಇನ್ನೊಂದು ದಿನ ತುಳಸಿ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಕುಡಿತೀನಿ. ಇನ್ನೊಂದು ದಿನ ಜೀರಿಗೆದು, ಇನ್ನೊಂದು ದಿನ ಲೆಮೆನು. ಒಂದೇ ಥರದನ್ನು ಎಲ್ಲ ದಿವಸ ಕುಡಿಯೋಲ್ಲ. ನಾನೇನು ಮಾಡ್ತೀನಿ ಅಂದರೆ, ಬೆಳಗ್ಗೆ ನನಗೆ ಅದನ್ನು ಕುಡಿಯೋಕ್ಕಾಗಿಲ್ಲ ಅಂದರೆ ನೈಟ್ ಕುಡಿತೀನಿ. ನಾನು 7 o'clock ಒಳಗೆ ಫುಡ್ ತೊಗೋತೀನಲ್ವ, ಅದಾದಮೇಲೆ 8-8:30 ಹಂಗೆ ಅದನ್ನು ತೊಗೋತೀನಿ. ಇಲ್ಲಾಂದರೆ ಬೆಳಗ್ಗೆ ತೊಗೋತೀನಿ. ಇವತ್ತು ಯಾವಾಗ ತೊಗೋತೀನಿ ಅಂತ ತೋರಿಸ್ತೀನಿ. ಬನ್ನಿ. ಟಿಫನ್ ಟೊಮೊಟೊ ಪಲಾವ್ ಇಷ್ಟ, ಸೊ ಹಾಗಾಗಿ ಇವತ್ತು ಟೊಮೊಟೊ ಪಲಾವ್ನ ಮಾಡ್ತಾಯಿದ್ದೀನಿ. ಇವಾಗ ಬಂದು ಲೆಮನ್ ವಾಟರ್ನ ತಗೋತಾ ಇದ್ದೀನಿ. ಫಸ್ಟು ತಣ್ಣೀರು ಕುಡಿದ ಮೇಲೆ 1 ಲೋಟ ಲೆಮನ್ ವಾಟರ್ನ ತಗೋತಾ ಇದ್ದೀನಿ. ನಿಮಗೆ ಲೆಮನ್ ತಗೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಮಾಮೂಲಿ 1 ಲೋಟ ಬಿಸಿನೀರನ್ನೇ ತೊಗೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು, ನಿಮ್ಮ ಚಾಯ್ಸ್ ಅದು. ಏನು ಗೊತ್ತಾ, ನಾವು ವೆಯ್ಟ್ ಲಾಸ್ ಮಾಡ್ತೀವಿ, ವೆಯ್ಟ್ ಗೇನ್ ಮಾಡ್ತೀವಿ ಅನ್ನೋದು ಟೆಂಪ್ರವರಿ ಗೋಲು ಅದು, ಓಕೆನಾ. ಆದರೆ ನೀವೊಂದು ಲೈಫ್ ಸ್ಟೈಲ್ನ ಕಂಟಿನ್ಯೂ ಮಾಡಬೇಕು ಅಂದರೆ ವೆಯ್ಟ್ ಲಾಸ್ ಈ ಒಂದು ತಿಂಗಳು ಮಾಡ್ತೀನಿ, 2 ತಿಂಗಳು ಮಾಡ್ತೀನಿ, ಇಷ್ಟು ವೆಯ್ಟ್ ಲಾಸ್ ಆದಮೇಲೆ ನಾನು ಬಿಟ್ಬಿಡ್ತೀನಿ ಅಂದರೆ ನಿಜವಾಗ್ಲೂ ನೀವು ಮಾಡಿದ ವೆಯ್ಟ್ ಲಾಸು ಮತ್ತೆ ಗೇನ್ ಆಗಿಬಿಡುತ್ತೆ. ನೀವು ಯಾವುದೇ ಪ್ರಾಡಕ್ಟ್ಸ್ನ ತೊಗೊಳ್ಳಿ, ಇಲ್ಲ ಮನೇಲೇ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ, ನೀವು ವೆಯ್ಟ್ ಲಾಸ್ ಆದ ತಕ್ಷಣ ಮತ್ತೆ ನಿಮ್ದು ಏನು ಹಳೆ ಲೈಫ್ ಸ್ಟೈಲ್ ಇರುತ್ತೆ, ಅಂದರೆ ಯಾವಾಗ ಬೇಕು ಅವಾಗ ತಿನ್ನೋದು, ಎಷ್ಟು ಬೇಕಷ್ಟು ತಿನ್ನೋದು, ಈ ಥರ ಎಲ್ಲ ಲೈಫ್ ಸ್ಟೈಲ್ನ ಮತ್ತೆ ನೀವು ಸ್ಟಾರ್ಟ್ ಮಾಡಿದಾಗ ವೆಯ್ಟ್ ಗೇನ್ ಆಗೇ ಆಗುತ್ತೆ. ನೀವು ಬರೀ ಏನಾದ್ರು ಪ್ರಾಡಕ್ಟ್ಸ್ ತೊಗೊಂಡು ಬಿಟ್ಟ ಮೇಲೆ ವೆಯ್ಟ್ ಗೇನ್ ಆಗುತ್ತೆ, ವೆಯ್ಟ್ ಲಾಸ್ ಮಾಡ್ಕೊಂಡು ಬಿಟ್ಟ ಮೇಲೆ, ಅದು ಸುಳ್ಳು. ನಿಮ್ಮ ಲೈಫ್ ಸ್ಟೈಲು, ನೀವು ಯಾವ ಥರ ಒಂದು ಲೈಫ್ ಸ್ಟೈಲ್ನ ಇದು ಮಾಡಿರ್ತೀರ ಅದನ್ನು ಕಂಟಿನ್ಯೂ ಮಾಡಲಿಲ್ಲ ಅಂದರೆ 100% ವೆಯ್ಟ್ ಗೇನ್ ಆಗುತ್ತೆ. ಈಗ ಹರ್ಬಲ್ ಲೈಫ್ ತೊಗೋಬೇಕಾದ್ರೂ ಹಂಗೆ. ಈಗ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ಏನು ಅಂದರೆ, ಅದು ಬೆಳಗ್ಗೆ ಮಾರ್ನಿಂಗ್ ಶೇಕು ಮತ್ತು ನೈಟ್ ಶೇಕಲ್ಲಿ 250 ಕ್ಯಾಲೋರಿ ಇರುತ್ತೆ.
ಹಂಗಾಗಿ ವೆಯ್ಟ್ ಲಾಸ್ ಚೆನ್ನಾಗಾಗಿರುತ್ತೆ. ಈಗ ಹರ್ಬಲೈಫ್ ಶೇಕ್ ಬಿಟ್ಟ ಮೇಲೆ ನಮಗೆ ಯಾವ ಫುಡ್ಡಲ್ಲಿ ಎಷ್ಟು ಕ್ಯಾಲೋರಿ ಸಿಗುತ್ತೆ ಅನ್ನೋದು ಗೊತ್ತಿರಲ್ಲ ಫಸ್ಟ್ ಆಫ್ ಆಲ್. ಆಗ ನಾವು ಏನು ಮಾಡ್ತೀವಿ, ಹಳೆ ಲೈಫ್ ಸ್ಟೈಲನ್ನೇ ಮನೇಲಿ ಏನು ಅಡುಗೆ ಮಾಡ್ತೀವಿ ಅದನ್ನು ಹೆಂಗೆ ಬೇಕಂಗೆ ತಿನ್ಬಿಡೋದು, ಮತ್ತು ಯಾವ ಟೈಮಿಗೆ ಆ ಟೈಮಿಗೆ ಮನೆ ಕೆಲಸ ಎಲ್ಲ ಮುಗಿಸಿ ತಿನ್ನೋಣ ಅಂತ ಅಂದ್ಬಿಟ್ಟು ಯಾವಾಗ ಬೇಕು ಅವಾಗ ತಿನ್ನೋದು. ಆಮೇಲೆ ಯಾವುದನ್ನು ಎಷ್ಟು ತಿನ್ನಬೇಕು ಅಂತ ಗೊತ್ತಿಲ್ಲದೆ ತಿನ್ನೋದು ಮಾಡಿದಾಗ 100% ವೆಯ್ಟ್ ಗೇನ್ ಆಗುತ್ತೆ. ಅದಕ್ಕೂ ಪ್ರಾಡಕ್ಟ್ಸ್ಗೂ ಯಾವುದೇ ಸಂಬಂಧ ಇಲ್ಲ. ಸೊ ತಿಂಡಿ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಿತ್ಯನ ಅಂಗನವಾಡಿಗೆ ಬಿಟ್ಟು ಬಂದಿದ್ದೀನಿ. ಮುಂಚೆ ತಿಂಡಿನ ನಾನು ಕೆಲಸ ಎಲ್ಲ ಮುಗಿಸಿ ಆರಾಮಾಗಿ ಟಿ ವಿ ನೋಡ್ತಾ ತಿಂತೀವಿ, ಓಕೆನಾ. ಇವಾಗ ಅಂದರೆ ನಾನು ಹರ್ಬಲೈಫ್ ಸ್ಟಾರ್ಟ್ ಮಾಡಿದ ಮೇಲೇ ಇವಾಗ ಯಾವ ಥರ ತಿಂತೀನಿ ಅಂದರೆ, ಫಸ್ಟು ತಿಂಡಿ ತಿಂದು ಆಮೇಲೆ ಕೆಲಸ ಎಲ್ಲ ಮುಗಿಸ್ಕೊಡ್ತೀನಿ. ಅಂದರೆ 8 ಗಂಟೆ ಒಳಗಡೆ ಟಿಫನ್ನ ಮಾಡ್ಕೊತೀನಿ. ಸೊ ನೀವು ಅದೇ ಥರ ಮಾಡಿ. ಸ್ವಲ್ಪ ಲೈಟಾಗಿ ತೊಗೊಳ್ಳಿ ಬೆಳಗ್ಗೆ ಫುಡ್ಡನ್ನು ಕೂಡ. ಮಧ್ಯಾಹ್ನ ಬೇಕಾದರೆ ಹೊಟ್ಟೆ ತುಂಬ ಊಟ ಮಾಡ್ಕೊಳ್ಳಿ. ಆಮೇಲೆ ನೀರು ಮಧ್ಯಾಹ್ನ ಊಟದೊಳಗಡೆ 2 ಲೀಟರ್ ನೀರನ್ನ ಖಾಲಿ ಮಾಡಿದರೆ, ಯಾಕೆಂದರೆ ಮಧ್ಯಾಹ್ನ ಊಟ ಆದಮೇಲೆ ನಮಗೆ ನೀರು ಅಷ್ಟು ಕುಡಿಬೇಕು ಅನ್ಸಲ್ಲ. ಅವಾಗ ಬೇಕಾದರೆ ನಾವು 1 ಲೀಟರ್ ಖಾಲಿ ಮಾಡ್ಕೋಬೋದು ನೈಟ್ ಊಟದೊಳಗಡೆ. ಸೊ ಹಾಗಾಗಿ ಬೆಳಗ್ಗೆ ಎದ್ದಾಗಲಿಂದ ಮಧ್ಯಾಹ್ನ ಊಟದೊಳಗಡೆ 2 ಲೀಟರ್ ನೀರನ್ನ ಖಾಲಿ ಮಾಡಿ ಸ್ವಲ್ಪ ಆ್ಯಕ್ಟಿವಿಟೀಸ್ನ ಮಾಡಿ. ನಿಮಗೆ ಎಕ್ಸಸೈಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಡೈಲಿ ಅನ್ನೋದಾದರೆ ಮಾಡ್ಬೋದು, ಇಲ್ಲಾಂದರೆ ಮಾಡಿದರೆ ಒಳ್ಳೆಯದು, ಬಾಡಿ ಶೇಪ್ ಬರುತ್ತೆ. ಬಟ್ ನಾನು ರೆಗ್ಯುಲರಾಗಿ ಮಾಡಲ್ಲ, ಯಾಕೆಂದರೆ ಒಂದೊಂದು ದಿನ ಮಲ್ಗೋದು ಲೇಟಾಗಿ ಎದ್ದರೆ ಸೊ ಟೈಮ್ ಆಗಿಬಿಡುತ್ತೆ. ನಾನು ಇನ್ಮೇಲೆ ಟ್ರೈ ಮಾಡೋಣ ಎಕ್ಸಸೈಸ್ ಮಾಡೋಕ್ಕೆ ಅಂದ್ಕೊಂಡಿದ್ದೀನಿ, ನೋಡಬೇಕು. ಇವಾಗ ಬಟ್ಟೆ ಎಲ್ಲ ವಾಶ್ ಆಗಿತ್ತು, ಅದನ್ನು ಒಣಗಾಕಿ ತೇಜದ ವೈಟ್ ಯೂನಿಫಾರ್ಮ್ ಕೈಲಿ ತೊಳೆದು ಹಾಕ್ಬೇಕು. ಇವಾಗ ಅದನ್ನು ತೊಳೆದು ಹಾಕಿ ನನ್ನ ಹಸ್ಬೆಂಡ್ ದೇವಸ್ಥಾನ ಹತ್ರ ಹೋಗಿದ್ದಾರೆ, ಅವ್ರು ಬಂದಮೇಲೆ ಒಳನರ್ಶಿಪುರ ಹೋಗಬೇಕು. ಆಮೇಲೆ ನಾನು ಮಧ್ಯಾಹ್ನ ಲಂಚ್ ಏನು ತೊಗೋತೀನಿ ಅಂತ ಮಧ್ಯಾಹ್ನ ಶೇರ್ ಮಾಡ್ತೀನಿ, ಓಕೆನಾ. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಇವಾಗ ಸ್ವಲ್ಪ ಎಂಬ್ರಾಯ್ಡಿಂಗ್ ಇದನ್ನು ಟ್ರೈನಿಂಗ್ನ ಪ್ರಾಕ್ಟೀಸ್ ಮಾಡಿದೆ. ಎಂಬ್ರಾಯ್ಡಿಂಗ್ ಮಾಡೋದು ಥ್ರೆಡ್ ವರ್ಕ್ನ ನಾನು ಮಾಡಿಬಿಟ್ಟು ಊಟ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಊಟ ಬಂದು 1 ನಿಮಿಷ ಕರೆಂಟ್ ಹಾಕ್ತೀನಿ, ಕಾಣೋದೇ ಇಲ್ಲ. ಊಟ ಬಂದು ರಾಗಿ ಮುದ್ದೆ ಮತ್ತು ಮೊಳಕೆ ಕಾಳು ಸಾಂಬಾರು. ಅದಕ್ಕೆ ತರಕಾರಿ ಬಂದು ಕೇಸ, ಮೊಳಕೆ ಕಾಳು ಮತ್ತು ಬದನೆಕಾಯಿನ ಹಾಕಿದ್ದೀನಿ. ಅದ್ರ ಜೊತೆ ಮುದ್ದೆ ಉಂಡು ರೈಸ್ ಊಟ ಮಾಡಬೇಕು ಅನ್ಸಿದ್ರೆ ಮಾತ್ರ ಊಟ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಇದು ಮಧ್ಯಾಹ್ನ. ಇವಾಗ ನಾನು 2 ಲೀಟರ್ ನೀರನ್ನ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಮುದ್ದೆ ಊಟ ಮಾಡಿ, ಮುದ್ದೆನೇ ನಮಗೆ ರಿಚ್ ಫೈಬರ್ ಮತ್ತು ಇದೆಲ್ಲ ಕ್ಯಾಲ್ಶಿಯಮ್ ಎಲ್ಲ ಸಿಗುತ್ತೆ. ಸೊ ಮುದ್ದೆನ ಮಿಸ್ ಮಾಡಬೇಡಿ. 1 ಟೈಮ್ ಮುದ್ದೆ, 1 ಟೈಮ್ ರೈಸ್, ಈ ಥರ. ನೀವು ಮುದ್ದೆ ಇಲ್ಲ ಅಂದರೆ ರೈಸೇ ತೊಗೊಳ್ಳಿ, ಬಟ್ ಲಿಮಿಟಲ್ಲಿ ಊಟ ಮಾಡಿ. ಇವಾಗ ಇದು ಊಟ ಮಾಡಿ ಬೇಕು ಅಂದರೆ ಅನ್ನನ ಹಾಕೋತೀನಿ. ನಾನೊಂದು ಮೂವಿನ ನೋಡ್ತಾ ಇದ್ದೆ, ಲೋಕನ ಅಂತ ಅಮೆಝಾನ್ ಇದರಲ್ಲಿದೆ, ಹಾಟ್ಸ್ಟಾರಲ್ಲಿ, ಜಿಯೋ ಹಾಟ್ಸ್ಟಾರಲ್ಲಿ. ತುಂಬಾ ಸಕ್ಕತ್ತಾಗಿದೆ ಗೊತ್ತಾ, ಯಕ್ಷಿಣಿ ಸ್ಟೋರಿ, ಸೂಪರಾಗಿದೆ ಮೂವಿ. ಯಾರು ಹಾಟ್ಸ್ಟಾರ್ ಇದ್ದರೆ ವಾಚ್ ಮಾಡಿ. ಲೋಕನ ಅಂತ ಮೂವಿ. ಮಾಡು ಇಲ್ಲಿ ನೋಡು, ನೋಡಲ್ಲ ಅಜ್ಜಿ ಬತ್ತ, ಅಜ್ಜಿ ಅಲ್ಲಿ ಬತ್ತೈತೆ. ತೇಜುಗೆ ಶೂ ತಗೋಬೇಕಿತ್ತು ಅನ್ನಲ್ವಾ, ಸೊ ಹಾಗಾಗಿ ಒಳಗೆ ಅಷ್ಟರ ಬಂದ್ವಿ. ಹಂಗೆ ಅವಳಿಗೆ ಡೈಲಿ ವೇರ್ ಸ್ಲಿಪ್ಪರ್ ತೊಗೊಡ್ಬೇಕಿತ್ತು, ಕಿತ್ತೋಗಿತ್ತು. ಸೊ ಹಾಗಾಗಿ ಇದಕ್ಕೆ ಬಂದಿದ್ದೀನಿ, ಸೇಲ್ಗೆ 130 ಸೇಲ್ಗೆ. ಅಲ್ಲಿ ಗ್ಲಾಸಿನ ಬಾಟಲ್ ನೋಡಿದೆ, ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ಸಿಂಗಲ್ 3 ಪೀಸಿಗೆ ಇದರಲ್ಲಿ ಆನ್ಲೈನಲ್ಲಿ ನಾನು ನೋಡಿದ್ದೀನಿ 900 ಮೇಲೇ ಆಗುತ್ತೆ. ಇದು 130 ರುಪೀಸು. ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿತ್ತು. ನನಗೆ ಗ್ಲಾಸಿನ ಬೇಡ ಅಂತ ಸುಮ್ಮನೆ ಅದೇ, ಈ ಕಬೋರ್ಡೆಲ್ಲ ಇರುತ್ತಲ್ವ ಅಂಥ ಕಿಚನಿಗೆ ಚೆನ್ನಾಗಿರುತ್ತೆ, ಬಟ್ ನಾನು ಬೇಡ ಅಂತ ಸುಮ್ಮನೆ ಬಂದೆ. ಮತ್ತು ಈ ಥರ ಗ್ಲಾಸ್ ಐಟಮ್ದೆಲ್ಲ ಆಮೆ ಎಲ್ಲ ಇಡ್ತಾರಲ್ವ ಅದು, ಮತ್ತು ಶೋ ಪೀಸಸ್ಸು, ಈ ಪಿಂಗಾಣಿ ಪಾತ್ರೆಗಳು ಎಲ್ಲ 130 ರುಪೀಸ್. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಲೆಕ್ಷನ್. ಮುಂಚೆ ಈ ಸಲ ಮತ್ತೆ ಓಪನ್ ಮಾಡಿದಾಗ ಈ ಥರ ಜಾಸ್ತಿ ಕಲೆಕ್ಷನ್ ತರಿಸಿದ್ದಾರೆ. ನಿತ್ಯ ನೋಡಿ, ಇದೊಂದು ಫುಲ್ಲು ಶೀಟು ಇದನ್ನು ಇಟ್ಕೊಂಡು ನಿಂತಿದ್ದಾಳೆ, ಟೂತ್ ಬ್ರಷ್ನ ತಗೊಳ್ಳೋಣ ಅಂತ. ನೋಡಿ ಈ ಥರ ಫ್ಲವರ್ ವಾಸ್ಗಳೆಲ್ಲ ತುಂಬಾ ಚೆನ್ನಾಗಿದೆ. ಯಾರು ಬೇಕಾದರೆ ಹೋಗಿ ನೋಡಿ ಆಯಿತಾ. ಅದು ಪಿಂಗಾಣಿ ನೋಡಿ, ಇದು ಪುಟ್ಟು ಕಾಫಿ ಮಗ್ಸು ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಶೋ ಪೀಸು ಇಲ್ಲಿ ಯೂಸಿಂದ ಗೊತ್ತಿಲ್ಲ ನನಗೆ. ನೋಡಿ ಈ ಥರ ಈ ಮಡಿಕೆದು ಪೂರ್ತಿ ಸೆಟ್ಟು 130 ರುಪೀಸು. ಇವು ಗ್ಲಾಸ್ಗಳು ಅಷ್ಟೇ, ಇವೆಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ಇದು ಜ್ಯೂಸ್ ಗ್ಲಾಸ್ಗಳು, ಗ್ಲಾಸಿಂದು
ಎಲ್ಲ ಚೆನ್ನಾಗಿತ್ತು. ಬಟ್ ನಾನು ಇಡೋದಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ತೊಗೊಳ್ಳಿಲ್ಲ. ಪಿಂಗಾಣಿದು ಈ ಉಪ್ಪಿನಕಾಯಿ ಹಾಕೋದಕ್ಕೆ ಇದಕ್ಕೆಲ್ಲ ಆದರೆ ಚೆನ್ನಾಗಿರುತ್ತೆ. ಈ ಉಪ್ಪನ್ನ ಪಿಂಗಾಣಿಲಿ ಹಾಕಿಡ್ಬೇಕಂತೆ, ಲಕ್ಷ್ಮಿ ಚೆನ್ನಾಗಿರ್ತಾಳಂತೆ ಅಂತ ಅಂತಾರೆ. ನಾನು ಪುಡಿ ಉಪ್ಪನ್ನ ಪಿಂಗಾಣಿಲಿ ಹಾಕಿಟ್ಟಿದ್ದೀನಿ, ಬಟ್ ಅರಳುಪ್ಪು ಹಾಕಿಲ್ಲ. ಆಮೇಲೆ ನನಗೆ ಏನು ಬೇಕು ತೇಜುಗೆ ಒಂದು ಜೊತೆ ಡೈಲಿ ವೇರ್ ಸ್ಲಿಪ್ಪರ್ ತೊಗೊಂಡು ಅಲ್ಲಿಂದ ಶೂ ಶಾಪಿಗೆ ಬಂದ್ವಿ. ಅಲ್ಲಿಂದ ತೇಜುಗೆ ಒಂದು ಜೊತೆ ವೈಟ್ ಶೂ ತಗೊಳ್ಳೋಣ ಅಂತ. ತೇಜುನೊಂದು ಸೇಮ್ ಸೈಜೇ ಆಗುತ್ತೆ, ಹಂಗಾಗಿ ಅವಳನ್ನು ಕರ್ಕೊಂಡು ಹೋಗಲೇಬೇಕು ಅನ್ನೋದೇನಿಲ್ಲ. ಏಕೆಂದರೆ ಇಬ್ಬರದು ಸೇಮ್ ಸೈಜ್ ಆಗಿರೋದ್ರಿಂದ ನನಗೆ ತೊಗೊಂಡಿದ್ದೆಲ್ಲ ತೇಜುಗಾಗುತ್ತೆ, ತೇಜು ಸ್ಲಿಪ್ಪರ್ಸ್ ಎಲ್ಲ ನನಗಾಗುತ್ತೆ, ಇಬ್ರದ್ದು ಆಗುತ್ತೆ. ಅವಳದು ಸ್ವಲ್ಪ ಪಾದ ಆಗಲ್ಲ, ಹಂಗಾಗಿ ಇಬ್ರದ್ದು ಸೇಮ್ ಸೈಜ್ ಥರ ಆಗುತ್ತೆ. ಒಂದು ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಇಂಚು ಶೂನ ದೊಡ್ಡ ಸೈಜೇ ತೊಗೊಂಡೆ. ಯಾಕೆಂದರೆ ಇನ್ನೇನು ಇವಾಗ ಒಂದು 4 ಮಂತ್ ಇದೆ ಅಂತ ಅನಿಸುತ್ತೆ ಸ್ಕೂಲ್ ಅಷ್ಟೇ. ಆಮೇಲೆ ಮತ್ತೆ ರಜೆ ಕೊಡ್ತಾರೆ, ಮತ್ತೆ 7th ಹೋದಾಗ ಮತ್ತೆ ತಗೋಬೇಕು. ಸೊ ಹಾಗಾಗಿ ವೈಟ್ ಯೂನಿಫಾರ್ಮ್ ಇರೋದು ಒಂದೇ ದಿನ ಬುಧವಾರ ಮಾತ್ರ. ಸೊ ಹಾಗಾಗಿ ಅದೇನು ಕಿತ್ತೋಗಲ್ಲ ಶೂ, ಅವಳಿಗೆ ಶೂಗಳು ಕಿತ್ತೋಗಲ್ಲ, ಸುಮ್ಮನೆ ಅಗಳ ಸೈಜ್ ದೊಡ್ಡದಾಗಿ ಇದಾಗುತ್ತೆ ಅಷ್ಟೇ. ಅಲ್ಲಿಂದ ಮೋರ್ಗೆ ಹೋದ್ವಿ ತಣ್ಣೀರು ಕೊಡೋಣ ಅಂತ. ಓಕೆ ಫ್ರೆಂಡ್ಸ್, ಹೊಳೆನಶ್ವರ ಹೋಗಿ ಬಂದ್ವಿ. ತೇಜಿಗೆ ಒಂದು ಜೊತೆ ಸ್ಲಿಪ್ಪರು ಮತ್ತು ಶೂಸು ಮತ್ತು ಪನ್ನೀರು ಮತ್ತು ಸ್ವೀಟ್ ಕಾಣ್ತಾನಿದ್ದೀನಿ. ರಾಗಿ ಸೂಪ್ ಮಾಡೋಣ ಇವತ್ತು, ನನಗೆ ನೈಟ್ ಇದು ಊಟಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ನೆನೆ ಗೆಣಸು ಅಂದಿದ್ನಲ್ವ, ಅದು ಕೂಡ ಬೇಯಿಸ್ಬೇಕು. ಇವಾಗ ಗೆಣಸು ಬೇಯಿಸ್ಬಿಟ್ಟು ಮಾಡೋಣ. ತೇಜಿಗೆ ಸ್ಲಿಪ್ಪರ್ ಬಂದು ಅದೇ 130 ರುಪೀಸ್ ಸೇಲ್ ಇದೆಯಲ್ಲ ಅಲ್ಲಿ ತಂದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತೇಜುದು ನಂದು ಒಂದೇ ಸೈಜ್ ಬರುತ್ತೆ. ಇಲ್ಲಿ 130 ರುಪೀಸು, ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ತೇಜುಗೆ ನಂದು ಒಂದೇ ಸೈಜ್, ಇಬ್ಬರು ಹಾಕೋಬೋದು, ಅದಕ್ಕೆ ತೊಗೊಂಡ್ಬಂದೆ. ಇನ್ನು ಅಲ್ಲಿ ಹೋದ್ಮೇಲೆ ನಿತ್ಯ ಸುಮ್ಮನೆ ಇರ್ತಾಳ ನೋಡಿ. ಅವಳೊಂದು ಟ್ರಕ್ ತೊಗೊಂಡು ಎಷ್ಟೊಂದು ತೊಗೊಬಿಡ್ತಾಳೆ ಗೊತ್ತಾ, ತುಂಬ್ಕೊಂಡು ಹೋಗ್ತಾಳೆ. ಒಂದು 2-3 ತಂದಿದ್ದು, ಸದ್ಯಕ್ಕೆ ಇದೊಂದು ಸಾಕು ಅಂತ ಅದೊಂದು ಎಸ್ಕೊಂಡು ಬಂದ್ವಿ. ಮತ್ತು ತೇಜುಗೆ ವೈಟ್ ಶೂ ತಂದೆ, ಮತ್ತು ಇದೊಂದು ಗೋಲ್ಕ ತಂದೆ. ಯಾಕೆಂದರೆ ನನ್ನ ಕೈಲಿ ದುಡ್ಡಿದ್ರೆ ಇರಲ್ಲ, ಮಕ್ಕಳಿಗೆ ಏನಾದರೂ ಕೊಡಿಸ್ತಾ ಇರ್ತೀನಿ. ನನಗೆ ತೊಗೊಳಲ್ಲ ನಾನು. ನನಗೆ ಹೊರಗಡೆ ಬಟ್ಟೆ ತೊಗೊಳೋದು ಅದು ಇದು ನನಗೆ ಅಂತ ತೊಗೊಳೋದು ನಾನು ತುಂಬ ಕಮ್ಮಿ. ಬಟ್ಟೆ ಎಲ್ಲ ಹಬ್ಬಕ್ಕೂ ನನ್ನ ಹಸ್ಬೆಂಡ್ಗೆ, ನನ್ನ ಮಕ್ಳಿಗೆ ಮಾತ್ರ ಬಟ್ಟೆ ತರ್ತೀನಿ. ನಾವು ತೇಜಿ ಹೇಳ್ತಿರ್ತಾಳೆ, ಅಮ್ಮ ನಿನಗೂ ತಳಮ್ಮ, ಯಾಕೆ ತಳಲ್ಲ ಅಂತ. ನನಗೇನು ತೊಗೋಬೇಕು ಅಂತ ಅನಿಸಲ್ಲ. ನಾನು ಯಾವ್ದಾದ್ರು ಸೀರಿಯಲ್ ಡ್ರೆಸ್ನ ಹೊಲ್ಕೋತೀನಿ, ಇಲ್ಲಾಂದ್ರೆ ಆನ್ಲೈನಲ್ಲಿ ಡ್ರೆಸ್ ಮೆಟೀರಿಯಲ್ನ ಆರ್ಡ್ರ್ ಮಾಡಿಕೊಂಡು ಕಮ್ಮಿ ದುಡ್ಡಿಗಿರೋದನ್ನು ಆರ್ಡ್ರ್ ಮಾಡಿ ಇದು ಮಾಡ್ಕೊತೀನಿ. ಅದೇನೋ ನಂಗೆ ಆ ಥರನೇ ಇದು ಅನಿಸುತ್ತೆ, ನಾನು ಅದು ತೊಗೊಳ್ಳೋದೇ ಇಲ್ಲ. ಅದಕ್ಕೆ ದುಡ್ಡಿದ್ರೆ ಇರೋಲ್ಲ, ಅದಕ್ಕೆ ಇದ್ರೊಳಗೆ ಹಾಕಿಟ್ಕೊಳ್ಳೋಣ ಅಂತ. ಆಮೇಲೆ ಎಲ್ಲ ಸ್ವಲ್ಪ ಜಾಸ್ತಿ ಆದಮೇಲೆ ಏನಾದರೂ ತೊಗೋಬೋದು ಅಂತ. ಇವಾಗ ಸಂಡೇ ಅಂಗಡಿ ಹಾಕೋತೀವಲ್ಲ ದೇವಸ್ಥಾನದ ಹತ್ರ, ಅದನ್ನು ಸ್ವಲ್ಪ ಸೇವಿಂಗ್ಸ್ ಮಾಡಿ ಹಾಕೋಣ ಅಂತ ತೊಗೊಂಡಿದ್ದೀನಿ. ಮತ್ತು ಬಟ್ಟೆ ಹೊಲ್ದಿದ್ದು ಇವಾಗ ಬಟ್ಟೆಗಳು ಬರ್ತಾಯಿದೆ ಸ್ಟಿಚಿಂಗಿಗೆ. ಸೊ ಅದಕ್ಕೆ ಅದ್ರ ದುಡ್ಡೆಲ್ಲ ಹಾಕಿ ಸೇವಿಂಗ್ಸ್ ಮಾಡೋಣ ಅಂತ. ಇವಾಗ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ, ಕಿಚನಲ್ಲಿ ಇದು ಈ ಪಾರ್ಟ್ಸ್ ಎಲ್ಲ ಇಲ್ಲಿ ಓಪನಾಗಿ ಕಾಣುತ್ತಲ್ವ, ಅದಕ್ಕೆ ಇಲ್ಲಿಗೆಲ್ಲ ಮಳೆ ಹೊಡೆದ್ಬಿಟ್ಟು ಒಂದು ಸ್ಯಾರಿ, ಓಲ್ಡ್ ಸ್ಯಾರಿಲಿ ಈ ಥರ ಕರ್ಟನ್ ಥರ ಮಾಡೋಣ, ಅದು ಕಾಣ್ದಲೇ ಇರೋ ಥರ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಮಾಡೋಣ. ಇವತ್ತು ಮಾಡೋಣ, ಇನ್ನೊಂದು ದಿನ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಗೆಣಸನ್ನ ಬೇಯಿಸ್ತೀನಿ. ನಾನು ನೈಟ್ಗೆ ಒಂದು ಮುದ್ದೆ ಎಕ್ಸ್ಟ್ರಾ ಹಸ್ಬೆಂಡಿಗೆ ಮಾಡಿ ಬಿಡ್ತೀನಿ, ಯಾಕೆಂದ್ರೆ ಒಂದು ಮುದ್ದೆ ಮಾಡೋದಕ್ಕಾಗಲ್ಲ. ಅದಕ್ಕೆ ಇರೋದೆಲ್ಲ ತೆಗೆದುಬಿಟ್ಟು, ಸ್ವಲ್ಪ ಬಲ್ತಿದೆ ಅಂತ ಅನ್ನಿಸ್ತಾ ಇದೆ ನೋಡಿ. ಈ ಥರ ಇರುತ್ತೆ, ಒಳಗಡೆ ಎಲ್ಲ ಹಾಳಾಗಿರುತ್ತೆ. ಇದೆಲ್ಲ ಗೆಣಸನ್ನು ಇವಾಗ ನೈಟ್ ಬೇಯಿಸಿದ್ರೆ ನಾಳೆ ಬೆಳಗ್ಗೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಆಗ ಅದೊಂಥರ ತಣ್ಣಗಿರುತ್ತಲ್ವ, ಆಗೇನೋ ಒಂಥರ ಚೆನ್ನಾಗಿರುತ್ತೆ. ನಂಗೆ ಆ ಥರ ಇಷ್ಟ. ಇವಾಗ ಬೇಯಿಸಿದ ತಕ್ಷಣ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ, ಬಟ್ ಅಷ್ಟೊಂದು ಇಷ್ಟ ಆಗೋಲ್ಲ ನನಗೆ. ನನ್ನ ಹಸ್ಬೆಂಡ್ಗೆ ಇದ್ರ ಜೊತೆ ಹಾಲಿರಬೇಕು, ಹಾಲಿಗೆ ಇದು ಮಾಡ್ಕೊಂಡು ತಿಂತಾರೆ. ಇನ್ನು ನಿತ್ಯಂಗೆ ಅಷ್ಟೊಂದು ಸತಿ ಏನು ಕೊಟ್ಟಿಲ್ಲ. ಮುಂಚೆ ಜಾಸ್ತಿ ತರ್ತಿದ್ದೆ ನಾನು ಗೆಣಸು, ಇತ್ತೀಚೆಗೆ ಕಮ್ಮಿ ಮಾಡಿದ್ದೀನಿ. ಇದೆಲ್ಲ ತಿನ್ನಬೇಕು, ಫೈಬರ್ ಅಂಶ ಎಲ್ಲ ಚೆನ್ನಾಗಿ ಸಿಗುತ್ತೆ ನಮ್ಮ ಬಾಡಿಗೆ. ಮತ್ತು ನ್ಯಾಚುರಲ್ ಸ್ವೀಟ್ ಇರುತ್ತಲ್ಲ, ವೆಯ್ಟ್ ಗೇನ್ ಆಗುತ್ತೆ. ಇದು ಸ್ವೀಟ್ ಪೊಟ್ಯಾಟೊ ವೆಯ್ಟ್ ಗೇನ್ ಆಗುತ್ತೆ, ಸಿಹಿಗೆಣಸು. ನಾವೇನು ಜಾಸ್ತಿ ತಿನ್ನೋದಲ್ಲ, ಸ್ವಲ್ಪ ಲೈಟಾಗಿ ತಿನ್ನೋದ್ರಿಂದ ಅಡ್ಜಸ್ಟ್ ಆಗುತ್ತೆ.
ಈಗ ಇದ್ರ ತುಂಬ ನೀರು ಹಾಕಿ ಕರೆಂಟ್ ಒಲೆ ಮೇಲೆ ಬೇಯಿಸಿದ್ದು. ನೈಟ್ ಊಟಕ್ಕೆ ನಾನು ಸೂಪ್ ಮಾಡ್ಕೊಳ್ಳೋಣ, ರಾಗಿ ಸೂಪ್ ಅಂದ್ಬಿಟ್ಟು ಸ್ವೀಟ್ ಕಾರ್ನ್ ತಂದಿದ್ದೆ, ಎಲ್ಲ ಬಿಡಿಸಿಟ್ಬಿಡೋಣ ಅಂತ. ಅದು ಹಂಗೆ ಇಟ್ಟರೆ ಸ್ವಲ್ಪ ಒಣಗ್ದಂಗೆ ಆಗುತ್ತೆ. ಸೊ ಹಂಗಾಗಿ ನಿತ್ಯಂಗೆ ತುಂಬ ಇಷ್ಟ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸ್ವೀಟ್ ಕಾರ್ನ್, ನಮ್ಮ ಮನೇಲಿ ಅಂತೆಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಅದನ್ನು ಬಿಡಿಸಿ ಇಟ್ಕೋತಾ ಇದ್ದೀನಿ. ಯಾಕೆಂದರೆ ನಿತ್ಯ ಏನಾದ್ರು ಕೇಳಿದಾಗ, ಅಂಗಡಿ ತಿಂಡಿ ಕೇಳಿದಾಗ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಟ್ರೆ ತಿನ್ಕೊಬಿಡ್ತಾಳೆ. ಹಂಗೆ ಸೂಪ್ಗೆ ಮತ್ತು ಸಾಲಡ್ಗೆಲ್ಲ ಇರುತ್ತೆ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಈ ಇದಿರುತ್ತಲ್ಲ ಪೀನಟ್ಸ್ ಅಂದರೆ ಕಡಲೆ ಬೀಜ, ಅದ್ರದ್ದು ಸ್ನ್ಯಾಕ್ಸ್ ಅಂತೂ ಸೂಪರಾಗಿರುತ್ತೆ. ನಾನು ನಿಮ್ಮ ಜೊತೆ ತೋರಿಸ್ತೀನಿ. ನಾನು ನೈಟ್ ಟೈಮು ಏನು ಅಡುಗೆ ಮಾಡಿರ್ತೀವಿ ಅದನ್ನು ಊಟ ಮಾಡೋದು ತುಂಬ ಕಮ್ಮಿ. ಯಾಕೆಂದರೆ ಕ್ಯಾಲೋರಿ ಕಮ್ಮಿ ತೊಗೊಳ್ಳೇಬೇಕು ನಾನು ವೆಯ್ಟ್ ಲಾಸ್ ಮಾಡ್ಕೋತೀನಿ ಅಂದರೆ. ಸೊ ಹಾಗಾಗಿ ಈ ಥರ ಅಂದರೆ ಉಪವಾಸ ಅಂತಿರಲ್ಲ, ಏನೂ ತಿಂದಂಗಿರಲ್ಲ, ಒಟ್ಟಿನಲ್ಲಿ ಏನಾದರೂ ಒಂದು ತೊಗೋತೀನಿ. ಬಟ್ ಅದನ್ನು ಸಾಲಡ್ ಇದ್ರಲ್ಲಿ ತೊಗೋತೀನಿ. ಆ ಥರ ನಾನು ಡೈಲಿ ಒಂದೊಂದು ಇದನ್ನು ತೋರಿಸ್ತೀನಿ. ಇವಾಗ ಬಂದು ನಾನು ನೈಟ್ಗೆ ಸೂಪ್ ಮಾಡ್ಕೋತಾ ಇದ್ದೀನಿ, ರಾಗಿ ಸೂಪು. ಟೇಸ್ಟಿಯಾಗಿರುತ್ತೆ. ನೀವು 2 ಥರ ಮಾಡ್ಕೋಬೋದು. ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡ್ಕೋಬೋದು. ನಾನಿಲ್ಲಿ ಸುಮ್ಮನೆ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ. ಹಂಗೆ ಗೆಣಸು ಕೂಡ ಬೆಂದಿತ್ತು. ನನ್ನ ಹಸ್ಬೆಂಡ್ ಎಲ್ಲೋ ಹೊರಗಡೆ ಹೋಗ್ತಾರೆ ಅಂದ್ಬಿಟ್ಟು ಎತ್ತಿಬಿಟ್ಟು ಸಿಪ್ಪೆ ಸುಳಿಯೋಣ ಅಂತ ತೆಗಿತಾ ಇದ್ದೀನಿ. ಬಟ್ ನನ್ನ ಹಸ್ಬೆಂಡ್ ತಿನ್ನಲೇ ಇಲ್ಲ. ಬೋರ್ವೆಲ್ ಕೆಲಸ ಬಂತು ಅಂದ್ಬಿಟ್ಟು ಪಾಪ ಹಂಗೆ ಹೊರಟ್ಬಿಟ್ರು. ಅವರು ನೈಟ್ ಬಂದು ತಿಂತಾರೆ. ಅವರಿಗೆ ಹಾಲೆಲ್ಲ ಹಾಕ್ಕೊಡ್ತೀನಿ. ಸುಳಿಯೋಣ ಅಂತ ಸುಳಿತಾ ಇದ್ದೆ, ಬಟ್ ಅಷ್ಟರಲ್ಲಿ ಹೊರಟ್ಬಿಟ್ರು ಅವರು. ನಿತ್ಯಂಗೆ ಅಷ್ಟು ಇಷ್ಟ ಅಂದರೆ ಅವಳಿಗೆ ತಿನ್ನಲಿಲ್ಲ. ಅವಳು ಯಾವಾಗಲೂ ತಿಂದಿಲ್ಲ. ಅದು ಸುಳಿದ್ಮೇಲೆ ಯೆಲ್ಲೋ ಕಲರ್ ಇರುತ್ತಲ್ವ, ಅದಕ್ಕೆ ಅವಳು ತೂ ಅಂತ ಹೋಗ್ತಾಳೆ. ಸೊ ಇನ್ನೊಂದು ಚೂರು ಬುದ್ಧಿ ಬಂದಮೇಲೆ ತಿಂತಾಳೆ ಅನಿಸುತ್ತೆ. ಸ್ವೀಟ್ ಕಾರ್ನು ಗೆಣಸು ಅಂದರೆ ನನಗೆ ತುಂಬ ಇಷ್ಟ. ನನ್ನ ಹಸ್ಬೆಂಡ್ಗೂ ಇಷ್ಟ. ಗೆಣಸಲ್ಲಿ ಒಬ್ಬಟ್ಟು ತುಂಬ ರೀತಿ ರೆಸಿಪಿಗಳನ್ನ ಮಾಡ್ತಾರೆ. ಏನು ಗೊತ್ತಾ, ನಾನು ಏನಾದ್ರು ರೆಸಿಪಿನ ಮಾಡ್ತಾಯಿರ್ತೀನಿ, ಬಟ್ ಅವಾಗ ಶೂಟ್ ಮಾಡಬೇಕು ಅನ್ನೋದೇ ಮರ್ತೋಗ್ಬಿಡುತ್ತೆ. ಏಕೆಂದರೆ ನೆನಪೇ ಆಗಲ್ಲ. ನಾನಿಲ್ಲಿ ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ. ನೀರು ಕಾಯಕ್ಕಿಟ್ಟು ಅದಕ್ಕೆ ತರಕಾರಿನೆಲ್ಲ ಹಾಕಿ ಬೇಯಿಸ್ಬಿಟ್ಟು ಪೆಪ್ಪರ್ ಪೌಡ್ರು ಮತ್ತು ರಾಗಿ ಹಿಟ್ಟನ್ನು ನೆನೆಸಿಟ್ಟಿದ್ನಲ್ವ ಅದನ್ನು ಸೋಸ್ಬಿಟ್ಟು ಮಿಕ್ಸ್ ಮಾಡಿ ಹಾಕಿ ಉಪ್ಪು ಹಾಕಿ ಲಾಸ್ಟಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ಇನ್ನೊಂದು ಥರನೂ ಮಾಡ್ಬೋದು. ಫಸ್ಟು 1 ಸ್ಪೂನು ತುಪ್ಪ ತಪ್ಪಿರೋ ಬೆಣ್ಣೆ ಹಾಕ್ಕೊಳ್ಳಿ. ಬೆಣ್ಣೆ ಹಾಕಿ ಒಂಚೂರು ಬೆಣ್ಣೆ ಹಾಕಿ ಅದಕ್ಕೆ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಹಾಕ್ಬಿಟ್ಟು ಅದಕ್ಕೆ ಒಂದು ಹಸಿಮೆಣ್ಸಿಕಾಯಿನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಪನ್ನೀರು ಮತ್ತು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದು ಸ್ವಲ್ಪ ನೀರು ಹಾಕಿ ಬಾಯ್ಲ್ ಆದಮೇಲೆ ನೀವು ಬೇಕಾದ್ರೆ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋದಾದರೆ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಹಾಕಿ ಪೆಪ್ಪರ್ ಪೌಡರ್ ಹಾಕಿದರೆ ಪನ್ನೀರ್ ರೆಡಿ ಆಗುತ್ತೆ. ಇಲ್ಲ ಅಂದರೆ ನೀವು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕಿದರೆ ಇದು ರೆಡಿ ಆಗುತ್ತೆ, ಸೂಪ್ ರೆಡಿ ಆಗುತ್ತೆ. ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿಯಾಗೂ ಕೂಡ ಇರುತ್ತೆ. ನೀವು ಮಾಡಬೇಕಾದ್ರೇ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ. ಏಕೆ ಅಂದರೆ ರಾಗಿ ಇದು ತಣ್ಣಗೆ ಆಗ್ತಾ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ನೋಡಿ ಹಾಕ್ಕೊಳ್ಳಿ. ಪೆಪ್ಪರ್ ಪೌಡ್ರ್ ಅಷ್ಟೇ ನಿಮ್ಗೆ ಎಷ್ಟು ಬೇಕು ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಇದು ಬೇಕು ಅನ್ನಿಸ್ತು, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಶೀತ ಆಗಿತ್ತಲ್ವ, ಶೀತನೂ ಹೋಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಹೊಟ್ಟೆಗೆ ಊಟ ಆದಂಗೆ ಆಗುತ್ತೆ ಅಂತ ಮಾಡ್ಕೊಂಡಿದ್ದೀನಿ. ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಡಯಟ್ ಮಾಡೋರಿದ್ದರೆ ಇದನ್ನು ಟ್ರೈ ಮಾಡ್ಬೋದು. ಶೀತ ಉಸಿರಾಡಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನನ್ನ
ವೆಯ್ಟ್ ಲಾಸ್ ಜರ್ನಿನ ಮತ್ತೆ ನಾಳೆ ಕೂಡ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೀವು ಹಾಗೆ ನಾನು ಇವತ್ತು ತೋರಿಸಿದಂತೆ ಎಲ್ಲ ಟಿಪ್ಸ್ನ ಫಾಲೋ ಮಾಡಿ 3 ಲೀಟರ್ ವಾಟರ್ನ ಕಂಪ್ಲೀಟ್ ಮಾಡಿ, ಮತ್ತು ಬೆಳಗ್ಗೆ ಲೈಟಾಗಿ ತೊಗೊಳ್ಳಿ, ಮತ್ತು ಅದ್ರ ಜೊತೆ ಮೊಸರು ಕೂಡ ಆ್ಯಡ್ ಮಾಡ್ಕೊಳ್ಳಿ ಊಟದ ಜೊತೆ. ನೈಟು ಕೂಡ 7 o'clock ಒಳಗೆ ನೀವು ಏನು ತಿಂತೀರೋ ಅದನ್ನೇ, ನಿಮಗೆ ಸೂಪೆಲ್ಲ ಮಾಡೋದಕ್ಕಾಗಲ್ಲ, ಪನ್ನೀರ್ ಇದೆಲ್ಲ ಇಲ್ಲ ಅಂದ್ರೂ ನೀವೇನು ತಿಂತೀರ ಅದನ್ನೇ ಲೈಟಾಗಿ 7 o'clock ಒಳಗಡೆ ಊಟ ಮಾಡ್ಕೊಳ್ಳಿ. ಹೀಗೆ ಡೈಲಿ ಅದೇ ರೊಟೀನ ಫಾಲೋ ಮಾಡಿ. ಇವತ್ತು ನಾನು ಮಾಡಿದೆ ವೆಯ್ಟ್ ಲಾಸ್ ಆಗಲಿಲ್ಲ ಅಂದ್ಬಿಟ್ಟು ನಾಳೆ ಸ್ಕಿಪ್ನ ಮಾಡಬೇಡಿ. 1-2 ಡೇಸ್ ಆಗಲಿಲ್ಲ ಅಂತಂದರೆ 3 ಡೇಸಿಗೆ 3ನೇ ದಿನಕ್ಕೆ ಆಗ್ಬೋದು. ಥ್ಯಾಂಕ್ ಯು.